ನಮಸ್ಕಾರ, ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ ಮನೆ. ಕಿಡ್ನಿ ಎನರ್ಜಿ ಬಗ್ಗೆ, ಕಿಡ್ನಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟೆ. ಇನ್ನೊಂದಿಷ್ಟು ತಿಳಿಸ್ಕೊಡ್ತಾ ಇದ್ದೀನಿ. ನೀರು ಅಂದ್ರೆ ತಂಪಾಗಿರುವುದು, ಅದೇ ನೀರು ಆವಿ ಆದಾಗ ಬಿಸಿ ಆಗತ್ತೆ, ಅಂದ್ರೆ ಅದಕ್ಕೆ ಯಾಂಗ್ ಎನರ್ಜಿ ಅಂತ ಹೇಳ್ತಾರೆ. ನೀರೇ ಅಗ್ನಿ ತತ್ವವಾಗಿ ಪರಿಣಾಮ ಹೊಂದುತ್ತೆ, ಪರಿವರ್ತನೆ ಆಗುತ್ತೆ, ಅದು ಸುಡುತ್ತೆ ನಮಗೆ. ನೀರಿಗೆ ಇನ್ ಮತ್ತು ಯಾಂಗ್ ಎನರ್ಜಿ ಎರಡನ್ನೂ ಹುಟ್ಟು ಹಾಕುವ ಶಕ್ತಿ ಇರುತ್ತೆ. ಇನ್ ಅಂದ್ರೆ ತಂಪು, ಯಾಂಗ್ ಅಂದ್ರೆ ಬಿಸಿ. ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಕೋಲ್ಡ್ನೆಸ್ಸು ಮತ್ತು ಹೀಟು, ಅವೆರಡಕ್ಕೂ ಆಧಾರ ನಮ್ಮ ಮೂಲಾಧಾರ. ಹೆಸರೇ ಹೇಳಂತೆ ನಮ್ಮ ಮೂಲಕ್ಕೆ ಆಧಾರವಾಗಿರುವುದು. ನಮ್ಮ ದೇಹದ ಪಿತ್ತ ಮತ್ತು ನಮ್ಮ ದೇಹದ ಕಫಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಕೋಲ್ಡ್ ಮತ್ತು ಹೀಟ್ ಎರಡೂ ಸೃಷ್ಟಿಯಾಗುವುದು ನಮ್ಮ ಕಿಡ್ನಿಯಲ್ಲಿ. ಅದಕ್ಕೆ ಕಿಡ್ನಿಯ ಇನ್ ಮತ್ತು ಕಿಡ್ನಿಯ ಯಾಂಗ್ ಎಂದು ಕರೀತಾರೆ. ನಾವು ದೇಹಕ್ಕೆ ಆಹಾರವನ್ನು ಕೊಡ್ತೇವೆ, ಅವಾಗ ದೇಹ ಶಕ್ತಿಯುತವಾಗತ್ತೆ. ಲಂಗ್ಸ್ ಎನರ್ಜಿಯನ್ನು ಜಾಸ್ತಿ ಮಾಡಿದಾಗ ಇಮ್ಯುನಿಟಿ ಜಾಸ್ತಿ ಆಗತ್ತೆ. ವಿಂಡ್ ಎನರ್ಜಿ ಅಂತಂದ್ರೆ ಲಿವರ್ ಎನರ್ಜಿಯನ್ನು ಜಾಸ್ತಿ ಮಾಡಿದಾಗ ಚಲನೆ ಜಾಸ್ತಿ ಆಗತ್ತೆ, ಸರ್ಕ್ಯುಲೇಷನ್. ಫೈರ್ ಎನರ್ಜಿಯನ್ನು ಕೊಟ್ಟಾಗ ಎಲ್ಲ ಕಡೆ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ಇವೆಲ್ಲ ಸರಿಯಾಗಿದೆ. ಎಲ್ಲಾ ಎನರ್ಜಿಯು ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ಕಾಮನ್ ಆಗಿ ಬೇಕಾಗಿರ್ತಕ್ಕಂಥದ್ದು ಕೋಲ್ಡ್ನೆಸ್. ನಾವೆಲ್ಲರೂ ಈ ಕೋಲ್ಡ್ನೆಸ್ ಅನ್ನ ನಿರ್ಲಕ್ಷ್ಯ ಮಾಡ್ಬಿಡ್ತೀವಿ. ಇದನ್ನ ಚೈನೀಸ್ ಫಿಲಾಸಫಿಯಲ್ಲಿ ಮಿಂಗ್ ಮೆನ್ ಎನರ್ಜಿ ಅಂತ ಹೇಳ್ತಾರೆ. ಕಿಡ್ನಿಯ ಮಧ್ಯಭಾಗದಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಅಲ್ಲಿ ಅಗ್ನಿ ಉತ್ಪತ್ತಿಯಾಗಿ ಮೇಲ್ಗಡೆ ಹೋಗ್ತಾ ಇರುತ್ತೆ. ಅದನ್ನ ನಮ್ಮಲ್ಲಿ ಕಿಡ್ನಿ ಫೈರ್ ಅಂತ ಹೇಳ್ತಾ ಇರ್ತಾರೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅದಕ್ಕೆ ಮೂಲಾಧಾರ ಅಂತಲೂ ಕರೀತಾರೆ. ಈ ಕಿಡ್ನಿ ಎನರ್ಜಿನೇ ನಾವು ಕಿಡ್ನಿ ಎಸೆನ್ಸ್ ಅಂತ ಹೇಳ್ತೀವಲ್ವಾ. ಇದ್ರ ಕಿಡ್ನಿಯ ಒಂದು ಗುಣ ಅಂದ್ರೆ ಕಿಡ್ನಿ ಎಸೆನ್ಸ್ ಅನ್ನ ಸಂಗ್ರಹ ಮಾಡೋದು. ಆ ಕಿಡ್ನಿ ಎಸೆನ್ಸ್ ಅನ್ನು ಸಂಗ್ರಹ ಮಾಡೋದಕ್ಕೆ ನಾವೇನು ಹೇಳ್ತೀವಿ, ಖಜಾನೆ ಅಂತ ಹೇಳ್ತೀವಿ. ನಾವು ಕಿಡ್ನಿಯನ್ನ ನಮ್ಮ ದೇಹದ ಎಲ್ಲಾ ಶಕ್ತಿಗಳ ಖಜಾನೆ ಅದು. ಶುಕ್ರಧಾತುವನ್ನ ಆಗಿ ಕನ್ವರ್ಟ್ ಮಾಡಿ, ಅಂದ್ರೆ ಕಿಡ್ನಿ ಎಸೆನ್ಸ್ ಕನ್ವರ್ಟ್ ಆಗಿ ಎಲ್ಲಾ ಆಹಾರ ಅಂಶಗಳನ್ನ ಸಂಗ್ರಹ ಮಾಡಿ ಅದು ಇಟ್ಕೊಂಡಿರುತ್ತೆ. ಅದನ್ನ ಸೇಫ್ ಡಿಪಾಸಿಟ್ ಲಾಕರ್ ಅಂತಂದ್ರೆ ನಮ್ಮ ಮೂಳೆಗಳಲ್ಲಿ ಸಂಗ್ರಹ ಮಾಡ್ಕೊಂಡಿರುತ್ತೆ. ನಮ್ಗೆ ಯಾವಾಗ್ಲಾದ್ರೂ ಆಹಾರದ ಕೊರತೆ ಆಯ್ತು, ಏನಾದ್ರೂ ರೋಗ ಬಂದವಾಗ ಯಾವುದೋ ಎನರ್ಜಿ ಕಡಿಮೆ ಆಯ್ತು ಅಂದಾಗ ಆ ಕಿಡ್ನಿ ಎಸೆನ್ಸ್ ಮತ್ತೆ ನಮ್ಮ ದೇಹಕ್ಕೆ ಆಹಾರವನ್ನು ಒದಗಿಸುತ್ತೇವೆ. ಹಾಗಾಗಿ ಒಂದ್ ದಿವಸ ಊಟ ಮಾಡದಿದ್ರೆ ನಾವೇನು ಪ್ರಾಣ ಕಳ್ಕೊಳ್ಳೋದಿಲ್ಲ. ಆ ಕಿಡ್ನಿ ಎಸೆನ್ಸ್ ನಮಗೆ ಶಕ್ತಿಯನ್ನು ಕೊಡುತ್ತೆ. ಯಾಕೆಂದ್ರೆ ಆಹಾರದಿಂದನೇ ತಾನೇ ಕಿಡ್ನಿ ಎಸೆನ್ಸ್ ಆಗಿರೋದು. ಆ ಕಿಡ್ನಿ ಎಸೆನ್ಸ್ ಮತ್ತೆ ತಿರುಗಿ ಕನ್ವರ್ಟ್ ಆಗುತ್ತೆ, ನಮ್ಮ ದೇಹಕ್ಕೆ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಕಿಡ್ನಿ ಎಸೆನ್ಸ್ ಚೆನ್ನಾಗಿರೋರು ಏನು ತೊಂದರೆ ಇಲ್ಲ. ಉಪವಾಸ ಇದ್ರು ಇದು ಮಾಡಿದ್ರು ಕೂಡ ಅವರಿಗೆ ಏನು ತೊಂದರೆ ಆಗೋದಿಲ್ಲ. ನಮ್ಮ ಕಿಡ್ನಿ ಎಸೆನ್ಸ್ ಅನ್ನ ಯಾಕೆ ಮೂಳೆಯಲ್ಲೇ ಸಂಗ್ರಹ ಮಾಡುತ್ತೆ? ಹೌದಲ್ವಾ? ಯಾಕೆ ಮೂಳೆಯಲ್ಲೇ ಸಂಗ್ರಹ ಮಾಡ್ಬೇಕದು? ನಮ್ಮ ರಕ್ತದಲ್ಲಿ ಸಂಗ್ರಹ ಮಾಡಲಿಕ್ಕೆ ನಮ್ಮ ರಕ್ತದ ಆಯುಷ್ ಕಡಿಮೆ. ರಕ್ತದ ಆಯುಸ್ಸು ಬರೀ 3 ತಿಂಗಳು. ನಮ್ಗೆ ಅಷ್ಟೊತ್ತಿಗೆ ಹೊಸ ರಕ್ತ ಬಂದ್ಬಿಡತ್ತೆ. ಅದು ಮಾಂಸಖಂಡಗಳಲ್ಲಿ ಸಂಗ್ರಹ ಮಾಡ್ಬೇಕು ಅಂತಂದ್ರೆ ಅದರ ಆಯುಸ್ಸು ಕೂಡ 6 ತಿಂಗಳು. ಹಾಗಾಗಿ ಮಾಂಸಖಂಡಗಳಲ್ಲೂ ಸಂಗ್ರಹ ಮಾಡೋದಿಲ್ಲ. ಹಾಗಾಗಿ ದೀರ್ಘಕಾಲ ಬಾಳ್ತಕ್ಕಂಥದ್ದು ಯಾವುದು ಅಂತಂದ್ರೆ ಮೂಳೆ. ಹಾಗಾಗಿ ಕಿಡ್ನಿ ಎಸೆನ್ಸ್ ಅನ್ನ ಏನ್ ಮಾಡುತ್ತೆ ಅಂತಂದ್ರೆ ಮೂಳೆಗಳಲ್ಲಿ ಸಂಗ್ರಹ ಮಾಡುತ್ತೆ.
ನಮ್ಮ ದೇಹದಲ್ಲಿ ಗಟ್ಟಿಯಾಗಿರ್ತಕ್ಕಂಥ ಅಂಗ ಯಾವುದು? ಮೂಳೆಗಳು. ಹಾಗಾಗಿ ನಮ್ಮ ದೇಹ ಮೂಳೆಗಳು ಗಟ್ಟಿ ಆಗ್ಲಿಕ್ಕೆ, ಶಕ್ತಿಯುತವಾಗಿ ಬಲಯುತವಾಗಿರ್ಬೇಕು ಅಂದ್ರೆ ನಮಗೆ ತಂಪಾಗಿರ್ಬೇಕು. ನಮ್ಮಲ್ಲಿ ತಂಪು ಅಂದ್ರೆ ದೇಹ ಒಂದೇ ಅಲ್ಲ, ಮನಸ್ಸು ಕೂಡ ತಂಪಾಗಿರ್ಬೇಕು. ನಾವೆಲ್ಲ ಮಜ್ಜಿಗೆ ಕುಡಿತೀವಿ, ಅದು ತಿಂತೀವಿ, ತಂಪಾದ ಆಹಾರ ತಿಂತೀವಿ, ತಂಪು ಮಾಡ್ಕೊಳ್ತೀವಿ, ಆಗೋದಿಲ್ಲ. ಮನಸ್ಸು ಕೂಡ ತಂಪಾಗಿರ್ಬೇಕು, ಅಂದ್ರೆ ಕಾಮ್ ಆಗಿರ್ಬೇಕು. ಟೆನ್ಷನ್ ಇದ್ರೆ ಬಿಸಿ, ಯಾವಾಗ್ಲೂ ಟೆನ್ಷನ್ ಇರ್ತಾರ, ತಲೆ ಬಿಸಿ ಓಡ್ತಾ ಇರತ್ತೆ. ತಲೆ ಕೂಲ್ ಆಗಿ ಇಟ್ಕೋಬೇಕು. ಮೊದಲು ನಮ್ಗೆ ಈ ರಸ, ರಕ್ತ, ಮಾಂಸ ಇವೆಲ್ಲ ಎನರ್ಜಿ ಅಂದ್ರೆ ಆಹಾರ ತಿಂದಿದ್ದು ನಮ್ಗೆ ರಸವಾಗಿ, ರಕ್ತವಾಗಿ, ಮಾಂಸವಾಗಿ ಈ ಎನರ್ಜಿ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ನಮ್ಗೆ ಕಿಡ್ನಿ ಯಾಂಗ್ ಎನರ್ಜಿ ಬೇಕು. ಉಳಿದಿದ್ದು ಮೇದೆ, ಅಸ್ಥಿ, ಮಜ್ಜೆ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಕಿಡ್ನಿ ಇನ್ ಎನರ್ಜಿ ಬೇಕು, ಅಂದ್ರೆ ತಂಪು ಬೇಕು. ಆಹಾರ ಚೆನ್ನಾಗಿ ಜೀರ್ಣ ಆಗ್ಲಿಕ್ಕೆ ನಮ್ಮ ದೇಹದಲ್ಲಿ ಬಿಸಿನೂ ಬೇಕು, ಅದು ಮತ್ತೆ ಶುಕ್ರಧಾತುವಾಗಿ ಕನ್ವರ್ಟ್ ಆಗ್ಲಿಕ್ಕೆ ನಮ್ಗೆ ತಂಪು ಕೂಡ ಬೇಕು. ಹಾಗಾಗಿ ಕಿಡ್ನಿಯ ಇನ್ ಮತ್ತು ಕಿಡ್ನಿಯ ಯಾಂಗ್ ಎನರ್ಜಿ ಎರಡೂ ಚೆನ್ನಾಗಿದ್ದಾಗ ನಮ್ಮಲ್ಲಿ ಕಿಡ್ನಿ ಎಸೆನ್ಸ್ ಚೆನ್ನಾಗಿ ಉತ್ಪತ್ತಿ ಆಗತ್ತೆ. ಕಿಡ್ನಿ ಎಸೆನ್ಸ್ ಚೆನ್ನಾಗಿ ಇರ್ತಕ್ಕಂಥದ್ದೇ ನಮ್ಮ ದೇಹದ ಒಟ್ಟು ಆಸ್ತಿ. ಈ 20 ವರ್ಷಗಳಿಂದ ಸ್ವಲ್ಪ ನಮ್ಮ ದೇಶದಲ್ಲಿ ಒಂದು ಕ್ರಾನಿಕ್ ಆಗಿರ್ತಕ್ಕಂಥ ಒಂದು ಡಿಸೀಸ್ ಅಂತಂದ್ರೆ ಡಯಾಬಿಟಿಸು, ಕೊಲೆಸ್ಟ್ರಾಲು, ಡಯಾಬಿಟಿಸು, BP, ಶುಗರ್, ಕೊಲೆಸ್ಟ್ರಾಲ್ ಈ ಮೂರಿಗೂ ಜಾಸ್ತಿ ಇತ್ತು, ಅತಿಯಾಗಿ ಆಗ್ತಾ ಇತ್ತು. ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಡಾಕ್ಟರ್ ಹತ್ರ ಹೋದ್ರೆ BP ಶುರು ಆಯ್ತಾ, ಮಾತ್ರೆ ತಗೋ, ದಿನ ತಗೊಳ್ಳೇಬೇಕು, ಜೀವಮಾನದಿಡೀ ಜೀವ ಇರೋ ತನಕ. ಡಯಾಬಿಟಿಸ್ ಬಂತ, ಡಯಾಬಿಟಿಸ್ ಮಾತ್ರೆ, ಜೀವ ಇರೋ ತನಕ, ನೀವು ಇರೋ ತನಕ ಮಾತ್ರೆ ತಗೊಳ್ಳೇಬೇಕು. ಆದ್ರೆ ಇವತ್ತು ಅದ್ರ ಬಗ್ಗೆ ರಿಸರ್ಚ್ಗಳು ನಡೆದಿದೆ, ಎಲ್ಲಾ ಕ್ಷೇತ್ರಗಳಲ್ಲೂ ನಡೀತಿದೆ. ಅದು ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡಬಹುದು, ಕೊಲೆಸ್ಟ್ರಾಲ್ ಅನ್ನು ವಾಸಿ ಮಾಡ್ಕೊಳ್ಬಹುದು, BP ಕೂಡ ನಾವು ಕಡಿಮೆ ಮಾಡ್ಕೊಳ್ಬಹುದು. ಹೀಗೆ ಇವತ್ತು ಆಗಿದೆ. ಅದು ಒಳ್ಳೆ ಆಹಾರ, ಎಲ್ಲಾ ತರದಲ್ಲೂ ಸಂಶೋಧನೆ ನಡೆದಿದೆ. ಆಹಾರ ಎಷ್ಟು ಮುಖ್ಯ, ನಮ್ಮ ಈ ಎಲ್ಲ ಕಾಯಿಲೆಗಳು ವಾಸಿ ಆಗ್ಲಿಕ್ಕೆ ಆಹಾರ ಎಷ್ಟು ಮುಖ್ಯ ಹೇಳ್ತಕ್ಕಂಥ ಒಂದು ಅವೇರ್ನೆಸ್ ಬಂದಿದೆ. ಜೀವಮಾನದಿಡೀ ಮಾತ್ರೆ ತಗೊಳ್ಳಿ ಅಂತ ಕೊಡ್ತಕ್ಕಂಥದ್ರಲ್ಲಿ ಎಷ್ಟೋ ಜನ ಹೇಳ್ತಾರೆ ಮೆಡಿಸನ್ ಲಾಬಿಗಳು ಇವೆ ಅಂತ. ಯಾಕೆಂತಂದ್ರೆ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇಂತಿಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತಿತ್ತು ಒಂದು ಕಾಲದಲ್ಲಿ, 10 ವರ್ಷದಿಂದ. ಆದ್ರೆ ಅದನ್ನ ಇನ್ನೂ ಕಡಿಮೆ ಮಾಡಿ ಈಗ 200ಕ್ಕೆ ಇದ್ರೆ ಡಯಾಬಿಟಿಸ್ ಅಂತ, ಮೊದಲು 250ಕ್ಕೆ ಇದ್ರೆ ಡಯಾಬಿಟಿಸ್ ಅಂತ ನಿರ್ಧಾರ ಮಾಡ್ತಿದ್ರು. ಆದ್ರೆ 200 ಇದ್ರು ಡಯಾಬಿಟಿಸ್ ರೋಗಿ, ಅವನಿಗೆ ಪ್ರತಿದಿನ ಮಾತ್ರೆ ತಗೋ ಅಂದ್ರೆ 1 ಲಕ್ಷ ಜನ ಇದ್ರು ಅಂತಂದ್ರೆ ಅದಕ್ಕೆ ಮತ್ತೆ 5 ಲಕ್ಷ ಜನ ಜಾಸ್ತಿ ಸೇರ್ಕೊಂಡ್ರು. ಯಾಕೆಂದ್ರೆ ಅವ್ರಿಗೆ ಡಯಾಬಿಟಿಸ್, 200 ಇದ್ರು ಡಯಾಬಿಟಿಸ್. ಮೊದ್ಲು 250 ಇದ್ರೆ ಡಯಾಬಿಟಿಸ್ ಅಂತ ಹೇಳ್ತಿದ್ರು, ಕೊನೆ 200 ಇದ್ರೆ ಡಯಾಬಿಟಿಸ್, 150 ಇದ್ರೆ ಡಯಾಬಿಟಿಸ್. ಈಗ ಪ್ರೀ ಡಯಾಬಿಟಿಸ್ ಅಂತ ಹೇಳ್ತಕ್ಕಂಥದ್ದು ಬಂದಿದೆ. ಅಂದ್ರೆ ಡಯಾಬಿಟಿಸ್ ಪಕ್ಕದಲ್ಲಿ ಇದ್ದೀರಾ, ನೀವು ಈಗಲೇ ಮಾತ್ರೆ ತಗೊಳ್ಳಿ. ಆದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡ್ತಕ್ಕಂಥ ಔಷಧಿಗಳು, ಪದ್ಧತಿಗಳು ಎಲ್ಲ ಬಂದಿದೆ. ತುಂಬಾ ಜನ ಅದರಿಂದ ಸಕ್ಸಸ್ ಆಗಿದ್ದಾರೆ. ಡಯಾಬಿಟಿಸ್ ಅನ್ನು ವಾಸಿ ಮಾಡ್ಕೊಂಡಿದ್ದಾರೆ, ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ, ಎಲ್ಲವನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ. ನಮ್ಮ ಕಾಯಿಲೆಗಳು ಹೇಗೆ ಅಂತಂದ್ರೆ, ಈ ಕಿಡ್ನಿ ಎಸೆನ್ಸ್ ಚೆನ್ನಾಗಿ ಇಲ್ಲ ಅಂತಂದಾಗ ನಮ್ಗೆ ಅದು ನೋಡಿ ಹೇಗೆ ಅಂತಂದ್ರೆ, ಕಿಡ್ನಿ ಎಸೆನ್ಸ್ ಚೆನ್ನಾಗಿಲ್ಲ. ಕಿಡ್ನಿ ಎಸೆನ್ಸ್ ನಾನು ಹೇಳಿದ್ನಲ್ಲ ಆಗ್ಲೇ 100 ಯೂನಿಟ್ ಇರ್ಬೇಕು, ಅದು ಕಡಿಮೆ ಆಗ್ತಾ ಬಂದಂಗೆ 80 ಯೂನಿಟಿಗೆ ಬಂತು ಅಂದ್ರೆ ನಮ್ಗೆ ಮಂಡಿ ನೋವು, ಬೆನ್ನು ನೋವು ಎಲ್ಲ ಬರುತ್ತೆ, ಸೊಂಟ ನೋವು ಬರುತ್ತೆ, ಎಲ್ಲ ಆಗುತ್ತೆ. ಅದಕ್ಕೆ ವಯಸ್ಸಿನ ಮಿತಿನೂ ಇದೆ. ನಾವೀಗ
ಒಂದು ಹುಟ್ಟಿದವರ 40 ವರ್ಷದವರಿಗೆ ನಮ್ಮ ಕಿಡ್ನಿ ಎಸೆನ್ಸ್ ಏರುಮುಖದಲ್ಲಿ ಇರುತ್ತೆ. 40ರಿಂದ 80 ವರ್ಷದವರಿಗೆ ಸ್ವಲ್ಪ ಇಳಿಮುಖ ಇರುತ್ತೆ. ಹೀಗೆ ಏರುಮುಖ ಇದ್ದಿದ್ದು ಸ್ವಲ್ಪ ಇಳಿಮುಖ ಆಗುತ್ತೆ. 80 ವರ್ಷದಿಂದ 100 ವರ್ಷದವರಿಗೆ ತುಂಬಾ ಇಳಿಮುಖ ಇರುತ್ತೆ. ಹಾಗಾಗಿ ನಮ್ಗೆ 70-80 ವರ್ಷ ಆದ್ಮೇಲೆ ನಮ್ಮ ಕಿಡ್ನಿ ಎಸೆನ್ಸ್ ಕಡಿಮೆ ಆಗಿದ್ದಾಗ ಅಸ್ಥಿ ಮಜ್ಜೆ ಎಲ್ಲ ವೀಕ್ ಆಗುತ್ತೆ. ಹಂಗಾಗಿ ಬೆನ್ನು ಬಾಗುತ್ತೆ, ಸೊಂಟ ನೋವು ಬರುತ್ತೆ, ಕತ್ ನೋವು ಬರುತ್ತೆ, ಮಂಡಿ ನೋವು ಬರುತ್ತೆ. 70-80 ವರ್ಷ ಅದು ಸಹಜವಾದ್ದು. ಯಾಕೆಂದ್ರೆ ಕಿಡ್ನಿ ಎಸೆನ್ಸ್ ಕಡಿಮೆ ಆಗ್ತಾ ಬಂದಂಗೆ ನಮ್ಮ ಮೂಳೆಗಳಲ್ಲಿ ಶಕ್ತಿ ಕಡಿಮೆ ಆಗ್ತಾ ಬಂದಾಗ ಬೆನ್ನು ಬಾಗುತ್ತೆ, ಇದಾಗತ್ತೆ, ಅಲ್ಲಾಗತ್ತೆ. ಈ ಕಿಡ್ನಿ ಎಸೆನ್ಸ್ ಯಾವ್ಯಾವ ಅಂಗಾಂಗಗಳಿಗೆ ಕಡಿಮೆ ಆಗ್ತಾ ಹೋಗುತ್ತೋ ಅಲ್ಲಿಯ ಒಂದಿಷ್ಟು ಕಾಯಿಲೆಗಳನ್ನ ನಾವು ಹುಟ್ಟಾಕ್ತಿವಿ. ಪ್ಯಾಂಕ್ರಿಯಾಸ್ ನಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇಲ್ಲ. ನೂರಾರು ಕಾರಣವನ್ನ ಕೊಡ್ತೇವೆ ನಾವು. ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಉತ್ಪತ್ತಿ ಆಗಲಿಂದ ಡಯಾಬಿಟಿಸ್, ಥೈರಾಯ್ಡ್ ನಲ್ಲಿ ಥೈರಾಕ್ಸಿನ್ ಉತ್ಪತ್ತಿ ಆಗ್ತಾ ಇಲ್ಲ, ಅಡ್ರಿನಲ್ ಗ್ಲಾಂಡ್ ನಲ್ಲಿ ಹಾರ್ಮೋನ್ ಉತ್ಪತ್ತಿ ಆಗ್ತಾ ಇಲ್ಲ, ಮಂಡಿ ಚಿಪ್ಸ್ ಹೋಗಿದೆ, ಫ್ಲೂಯಿಡ್ ಕಡಿಮೆ ಆಗಿದೆ, ಬೋನ್ಸ್ ಡೆನ್ಸಿಟಿ ವೀಕ್ ಆಗಿದೆ, ವಿಟಮಿನ್ B12 ಕೊರತೆ ಇದೆ. ಈ ಎಲ್ಲಾ ಕಾಯಿಲೆನು ಒಟ್ಟಿಗೆ ವಾಸಿ ಮಾಡಬೇಕು ಅಂದ್ರೆ ನಮ್ಮ ಕಿಡ್ನಿ ಎಸೆನ್ಸ್ ಅನ್ನ ಶಕ್ತಿಯುತನಾಗಿ ಬಲಯುತನಾಗಿ ಮಾಡ್ಬೇಕು. ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ವೀರ್ಯ ಬಲವನ್ನ ವೃದ್ಧಿಗೊಳಿಸಬೇಕು. ನಾವು ಬೇರೆ ಬೇರೆ ಹೆಸರನ್ನ ಕೊಟ್ಟಿರ್ತೇವೆ ಅಷ್ಟೇ. ಯಾವ ಆರ್ಗನಿಗೆ ಹೋದ್ರೆ ಆಯಾ ಆರ್ಗನಿಗೆ ಸಂಬಂಧಪಟ್ಟಂತ ಸೊಂಟ ನೋವು, ಮಂಡಿ ನೋವು, ಅಸಿಡಿಟಿ, ಗ್ಯಾಸ್ಟ್ರಿಕ್, PCOD, ಹೇರ್ ಫಾಲ್, ಮಲಬದ್ಧತೆ, ಇವೆಲ್ಲದಕ್ಕೂ ಕಾರಣ ಕಿಡ್ನಿ ಎಸೆನ್ಸ್ ಕಡಿಮೆ ಆಗಿರೋದು. ಅವೆಲ್ಲಕ್ಕೂ ಶಕ್ತಿ ಕೊಡೋಷ್ಟು ಕಿಡ್ನಿ ಎಸೆನ್ಸ್ ಇಲ್ಲ ನಮ್ಮ ಹತ್ರ. ನಾವು ಬಡವರಾಗ್ಬಿಟ್ಟಿದ್ದೇವೆ ಕಿಡ್ನಿ ಎಸೆನ್ಸ್ ನಲ್ಲಿ. ಇವತ್ತು ಮಕ್ಕಳನ್ನ ಮಾಡ್ಕೊಳ್ಳಿಕ್ಕೂ ಕೂಡ ನೋಡಿ, ಮಕ್ಕಳನ್ನ ಮಾಡ್ಕೊಳ್ಳುವಾಗ ಕೂಡ ನಮ್ಮಲ್ಲಿ ಹಿಂದೆ ಒಂದಷ್ಟು ವ್ರತಗಳನ್ನ ಮಾಡಿಸ್ತಾ ಇದ್ರು. 1-2-3 ತಿಂಗಳು ವ್ರತಗಳನ್ನ ಮಾಡಿಸ್ತಾ ಇದ್ರಲ್ಲ. ಯಾಕೆಂದ್ರೆ ಕಿಡ್ನಿ ಎಸೆನ್ಸ್ ವೃದ್ಧಿ ಆಗ್ತಿತ್ತು ಅದರಿಂದ. ಅವರೊಂದು ಉಪವಾಸ ಮಾಡೋದಾಗ್ಲಿ, ತಣ್ಣೀರಿನ ಸ್ನಾನ ಮಾಡೋದಾಗ್ಲಿ, ಬೆಟ್ಟ ಹತ್ತಿ ಯಾವುದೋ ದೇವಸ್ಥಾನಕ್ಕೆ ಹೋಗೋದಾಗ್ಲಿ, ಇವೆಲ್ಲ ಮಾಡಿದವಾಗ ಅವರಿಗೆ ಕಿಡ್ನಿ ಎಸೆನ್ಸ್ ಚೆನ್ನಾಗಾಗ್ತಿತ್ತು. ಆಮೇಲೆ ಮಕ್ಕಳನ್ನ ಮಾಡ್ಕೊಳ್ತಾ ಇದ್ರು. ಆವಾಗ ಉತ್ತಮವಾದ ಸಂತಾನ ಆಗ್ತಾ ಇತ್ತು. ಈಗ ಅದ್ರ ಬಗ್ಗೆ ತಿಳುವಳಿಕೆನೇ ಇಲ್ಲ. ಈಗ ನೋಡಿ, ಸೊಂಟ ನೋವಿದೆ, ಬೆನ್ನು ನೋವಿದೆ, ಮಂಡಿ, ಇಂಥವ್ರು ಮಕ್ಕಳನ್ನೇನಾದ್ರು ಮಾಡ್ಕೊಂಡ್ರೆ ಆ ಮಕ್ಕಳಿಗೆ ಮುಂದೆ ಒಳ್ಳೆ ಜೀನ್ಸ್, ಒಳ್ಳೆಯ ಉತ್ತಮವಾದ ಸಂತಾನ ಆಗೋದಿಲ್ಲ. ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಮ್ಗೆ ಏನಾದ್ರು ಸೊಂಟ ನೋವು ಎಲ್ಲ ಇದ್ರೆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಂಡು ನೀವು ಶಕ್ತಿಯುತವಾಗಿ ಆಮೇಲೆ ಮಕ್ಕಳನ್ನ ಮಾಡ್ಕೊಳ್ಳಿ. ಹಿಂದೆಲ್ಲ ನಮ್ಮಲ್ಲಿ ಮದುವೆ ಆದ ತಕ್ಷಣ ಎಲ್ಲಾರ ಮನೆಗೂ ಕರೆದು ಊಟ ಹಾಕ್ತಿದ್ರು, ಹಬ್ಬದ ಊಟ ಮಾಡ್ತಿದ್ರು. ಎಲ್ಲಾ ನೆಂಟರಿಷ್ಟು ಮನೆಗಳಿಗೂ 1 ವರ್ಷದವರೆಗೆ ನಾವೆಲ್ಲಾರ ಮನೆಗೂ ಹೋಗಿ ನಮಗೆ ಊಟ ಮಾಡ್ಕೊಂಡ್ ನೆನಪಿದೆ. ಎಲ್ಲಾರು ಹಬ್ಬದ ಊಟ ಮಾಡಿಸ್ತಾ ಇದ್ರು. ಯಾಕೆ? ಅವ್ರು ಈಗಷ್ಟೇ ಮದುವೆ ಆಗಿದ್ದಾರೆ, ಅವರಿಗೆ ಉತ್ತಮವಾದ ಆಹಾರ ಬೇಕು. ಒಂದೇ ಮನೆಯಲ್ಲಿ ಆಹಾರವನ್ನೆಲ್ಲ ತಯಾರು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಶಕ್ತಿ, ಅಷ್ಟು ಶ್ರೀಮಂತಿಕೆ ಇಲ್ಲ, ಅಷ್ಟು ಮಾಡ್ಲಿಕ್ಕೂ ಆಗೋದಿಲ್ಲ. ಅದಕ್ಕೆ ಎಲ್ಲಾರ ಮನೆಯಲ್ಲೂ ಕರಿತಾ ಇದ್ರು. ಎಲ್ಲಾ ನೆಂಟರಿಷ್ಟು ಬಂಧು ಬಾಂಧವರು ಕರಿತಾ ಇದ್ರು ಅವ್ರ ಮನೆಗೆ ಹೋಗಿ ಹಬ್ಬದ ಊಟ. ಯಾಕೆಂದ್ರೆ ಆ ಮದುವೆ ಆದ ಜೋಡಿಗೆ ಉತ್ತಮವಾದ ಆಹಾರ ಸಿಗ್ಬೇಕು ಅಂತ. ಹೆಣ್ಣಿಗೆ ಆಗ್ಲಿ ಗಂಡಿಗೆ ಆಗ್ಲಿ ಅಂಡಾಣುಗಳು ಚೆನ್ನಾಗಿ ಉತ್ಪತ್ತಿ ಆಗ್ಬೇಕು. ಶುಕ್ರಧಾತುವಿನ ಅಂದ್ರೆ ಕಿಡ್ನಿ ಎಸೆನ್ಸಿನ ಒಂದು ಭಾಗವೇ ನಮ್ಮ ಅಂಡಾಣು ಮತ್ತು ವೀರ್ಯಾಣು. ಅವೆರಡು ತುಂಬಾ ಚೆನ್ನಾಗಿದ್ದಾವ ಹುಟ್ಟುವ ಮಕ್ಕಳು ತುಂಬಾ ಶಕ್ತಿಯುತವಾಗಿ, ತುಂಬಾ ಚೆನ್ನಾಗಿ, ತುಂಬಾ ಬುದ್ಧಿವಂತರಾಗಿ, ತುಂಬಾ ಆರೋಗ್ಯವಂತರಾಗಿ ಇರ್ತಾರೆ. ಮತ್ತೆ ಇನ್ನೊಂದು ಯಾವಾಗ ಅಂತಂದ್ರೆ, ಹೆಣ್ಮಕ್ಳು ಮೆನ್ಸಸ್ ಆಗುವಂತ ಸಮಯದಲ್ಲಿ ಅಲ್ಲಿವರೆಗೆ ಕಿಡ್ನಿ ಎಸೆನ್ಸ್ ಅವರಲ್ಲಿ ಸಂಗ್ರಹ ಆಗಿರುತ್ತೆ, ಖರ್ಚಾಗಿರೋದಿಲ್ಲ. ಮೆನ್ಸಸ್ ಆದಂತ ಸಂದರ್ಭದಲ್ಲಿ ಅವರಿಗೆ ಕಿಡ್ನಿ ಎಸೆನ್ಸ್ ತುಂಬಾ ಖರ್ಚಾಗತ್ತೆ. ಹಾಗಾಗಿ ಆ ಟೈಮಲ್ಲಿ ಅವರಿಗೆ ಶೇಂಗಾ ಚಿಕ್ಕಿಯನ್ನ ಮಾಡಿಕೊಡ್ತಾರೆ,
ಎಳ್ಳನ್ನ ಕೊಡ್ತಾರೆ, ಕರಿ ಎಳ್ಳಿನಲ್ಲಿ ಎಳ್ಳುಂಡೆ ಮಾಡಿ ಕೊಡ್ತಾರೆ, ಎಳ್ಳು ಬೆಲ್ಲ ಕೊಡ್ತಾರೆ. ತುಂಬಾ ತುಪ್ಪ ಇಂಥದನ್ನೆಲ್ಲ ಹಾಕಿ ಮಾಡಿದ ಸ್ವೀಟ್ಗಳನ್ನ ಕೊಡ್ತಾರೆ. ತುಂಬಾ ನಮ್ಮಲ್ಲಿ ಆ ಪದ್ಧತಿ ಇತ್ತು, ಈಗೆಲ್ಲ ಇಲ್ಲ ಬಿಡಿ. ಆ ಹೆಣ್ಮಕ್ಳು ಮೆನ್ಸಸ್ ಆದ 4 ದಿವಸ ಅವರು ರೆಸ್ಟ್ನಲ್ಲೇ ಇರ್ತಿದ್ರು, ಹೊರಗಡೆಗೆ ಇರ್ತಿದ್ರು, ರೆಸ್ಟ್ನಲ್ಲೇ ಇರ್ತಿದ್ರು. ಅವ್ರಿಗೇನು ಕೆಲಸ ಇರ್ತಿರ್ಲಿಲ್ಲ. ಅವರಿಗೆ ಪ್ರತಿ ಮನೆಯಿಂದ, ಊರ್ನಲ್ಲಿರ್ತಕ್ಕಂಥ ಪ್ರತಿ ಮನೆ ಮತ್ತು ಬಂಧು ಬಳಗದವರು ಹತ್ರದಲ್ಲಿರೋರು ಪ್ರತಿ ದಿವಸ ಅವರಿಗೆ ಏನಾದ್ರೂ ಸ್ವೀಟ್ ಎಲ್ಲ ಮಾಡ್ಕೊಂಡ್ ಬರ್ತಾ ಇದ್ರು. ತುಪ್ಪ ಹಾಕಿ ಮಾಡ್ಕೊಂಡು ಬಂದಿರ್ತಕ್ಕಂಥ ಸ್ವೀಟ್ಗಳನ್ನ ತಿನ್ನಕ್ಕೆ ಮಾಡ್ಕೊಂಡ್ ಬರ್ತಾ ಇದ್ರು. ಅಂದ್ರೆ ಅವರಿಗೆ ತುಂಬಾ ಶುಕ್ರಧಾತು ಹೋಗಿರ್ತ, ಅಂದ್ರೆ ಅದು ಚೆನ್ನಾಗಿ ಉತ್ಪತ್ತಿ ಆಗ್ಬೇಕು ಅಂತ. ಹೆಣ್ಮಕ್ಳು ಮೆನ್ಸಸ್ ಆದ್ಮೇಲೆ ಸುಮಾರು 1 ವರ್ಷದವರೆಗೂ ಕೂಡ ಅವರಿಗೆ ಉತ್ತಮವಾದ ಆಹಾರವನ್ನ ಕೊಟ್ಟು ಅವರನ್ನ ನಾವು ಕಾಪಾಡ್ಕೊಂಡು ಬರ್ಬೇಕು. ಯಾಕೆಂದ್ರೆ ಮುಂದೆ ಒಂದು ಉತ್ತಮವಾದ ಸಂತಾನವನ್ನ ಅವರ ಹೆತ್ಕೊಡ್ಬೇಕು ಅಂತಂದ್ರೆ ಆ ಹೆಣ್ಣು ಮಕ್ಕಳಲ್ಲಿ ಆ ಎನರ್ಜಿ ಚೆನ್ನಾಗಿರ್ಬೇಕು, ಕಿಡ್ನಿ ಎನರ್ಜಿ ಚೆನ್ನಾಗಿರ್ಬೇಕು. ಇವಾಗ ಮೆನ್ಸಸ್ ಆದ್ರೆ ಆವಾಗ್ಲೇನೆ ಶಾಲೆಗೆ ಕಳಿಸ್ತಕ್ಕಂಥ ತಂದೆ ತಾಯಿಗಳು ಇದ್ದಾರೆ. ಇಲ್ಲ, ಅವ್ರಿಗೆ ರೆಸ್ಟ್ ಕೊಡ್ಬೇಕು, ಅವ್ರನ್ನ ತಂಪಾಗಿಟ್ಕೋಬೇಕು. 4 ದಿವಸ ಶಾಲೆಗೆ ಹೋಗದಿದ್ರೆ ಏನೂ ಆಗೋದಿಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಹೆಣ್ಮಕ್ಳು ಗರ್ಭವನ್ನ ಧರಿಸಿ ಅವರು ಆ ಮಗುವಿಗೆಲ್ಲ ರಕ್ಷಣೆಯನ್ನು ಕೊಡ್ತಕ್ಕಂಥವ್ರು ಹೆಣ್ಮಕ್ಳೇ. ಹೊಟ್ಟೆಯಲ್ಲಿ ಇಟ್ಕೊಂಡು ಅವರಿಗೆಲ್ಲಾ ರೀತಿಯ ಪೋಷಕಾಂಶಗಳನ್ನು ಕೊಡೋರು ಹೆಣ್ಮಕ್ಳು. ಅವರ ಕಿಡ್ನಿ ಎಸೆನ್ಸ್ ಎಲ್ಲ ಚೆನ್ನಾಗಿರ್ಬೇಕು. ಗಂಡ್ಮಕ್ಳಿಗೂ ಕೂಡ ಇರ್ಬೇಕು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಒಳ್ಳೆ ಆಹಾರಗಳಂದ್ರೆ ಯಾವುದು ನೋಡಿ, ನಾವು ಹಳ್ಳಿಗಳೆಲ್ಲ ಸಿಗ್ತಕ್ಕಂಥದ್ದು ನೋಡಿ. ಇವತ್ತು ಮೂಲಂಗಿ, ಕೋಸು ಇಂಥವೆಲ್ಲ ನಾವು ಮಾಡಿದ್ರೆ ಅದ್ರ ವಾಸನೆನೇ ಬರೋದಿಲ್ಲ. ಹಿಂದೆಲ್ಲ ಮೂಲಂಗಿ ಕೋಸೆಲ್ಲ ಮನೇಲಿ ಮಾಡಿದ್ರೆ ಪಕ್ಕದ ಮನೆಯವರಿಗೂ ವಾಸನೆ ಬರ್ತಾ ಇತ್ತು. ನೇರಳೆ ಹಣ್ಣು ಇವತ್ತು ಕಾಡಿನಲ್ಲಿ ಸಿಗ್ತಕ್ಕಂಥ ಕಾಡಿನ ನೇರಳೆ ಹಣ್ಣು ತಿನ್ನಿ ಬಾಯೆಲ್ಲ ನೀಲಿ ಆಗತ್ತೆ. ಈ ಪೇಟೆಯಲ್ಲಿ ಸಿಕ್ಕ ನೇರಳೆ ಹಣ್ಣು ತಿನ್ನಿ ನಾಲಿಗೆ ಕೂಡ ಸರಿಯಾಗಿ ನೀಲಿ ಆಗೋದಿಲ್ಲ. ಒಳ್ಳೆಯ ಕಲ್ಲರ್ ಬರ್ತಾ ಇದೆ, ಒಳ್ಳೆಯ ಪರಿಮಳ ಬರ್ತಾ ಇದೆ. ಅದು ಸ್ವಲ್ಪ ಇದಾಗಿರ್ಬೋದು, ಕಟುವಾದ ಪರಿಮಳ ಆಗಿರ್ಬೋದು. ಕೋಸುಗಡ್ಡೆ ಅಥವಾ ಕೋಸು ಆಗ್ಲಿ ಮೂಲಂಗಿ ಆಗ್ಲಿ, ಈ ಮೂಲಂಗಿ ಬೇಯಿಸಿದ್ರು ಪರಿಮಳ ವಾಸನೆ ಬರೋದಿಲ್ಲ, ಕೋಸು ಬೇಯಿಸಿದ್ರು ವಾಸನೆ ಬರೋದಿಲ್ಲ. ಎಲ್ಲ ಹೈಬ್ರಿಡ್ ತಳಿಗಳಾಗಿದೆ. ಹೈಬ್ರಿಡ್ ಆಹಾರವನ್ನ ತಿನ್ನೋದು ಖಂಡಿತವಾಗ್ಲೂ ಕಡಿಮೆ ಮಾಡ್ಬೇಕು. ಹೈಬ್ರಿಡ್ ಆಹಾರನ ತಿನ್ನಾಗ ಎಸೆನ್ಸ್ ಉತ್ಪತ್ತಿನೇ ಆಗೋದಿಲ್ಲ ಬಿಡಿ, ಅದ್ರಲ್ಲಿ ಎಸೆನ್ಸ್ ಅಂಶಗಳೇ ಕಡಿಮೆ ಇರ್ತವೆ. ಮತ್ತು ಹೀಟ್ ಆಗಿ ಎಸೆನ್ಸ್ ಇನ್ನೂ ಕಡಿಮೆ ಆಗತ್ತೆ, ತಿನ್ನಾಗತ್ತೆ. ನೀವು ತಿಂಗಳಿಗೆ 1 ಸಲ ಹಣ್ಣು ತಿಂದ್ರು ಸಾಕು. ದೇಸಿ ತಳಿಯ ಹಣ್ಣು ತಿನ್ನಿ. ದೇಸಿ ತಳಿಯ ಆಹಾರಗಳನ್ನ ತಿಂದಾಗ ಮಾತ್ರ ನಿಮ್ಮ ಕಿಡ್ನಿ ಎಸೆನ್ಸ್ ತುಂಬಾ ಚೆನ್ನಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ಅವೇರ್ನೆಸ್ ತುಂಬಾ ಮೂಡಿದೆ. ಹೈಬ್ರಿಡ್ ತಳಿಯ ಆಹಾರ ತಿಂದಾಗ ಅಸಿಡಿಟಿ, ಗ್ಯಾಸ್ಟ್ರಿಕ್ ಇವೆಲ್ಲ ಅದ್ರ ಹಿಂದೆ ಬರ್ತಕ್ಕಂಥದ್ದು, ಕಟ್ಟಿಟ್ಟು ಬುತ್ತಿ. ಹೈಬ್ರಿಡ್ ತಳಿಯ ಆಹಾರ ತಿನ್ನೋದ್ ಬಿಟ್ಟು ದೇಸಿ ತಳಿಯ ಆಹಾರ ತಿನ್ನಿ. ನೀವೇನು ಔಷಧಿ ತಗೊಳ್ಳೋದು ಬೇಡ, ತಾನೇ ನಿಮ್ಮ ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲದೂ ವಾಸಿ ಆಗತ್ತೆ. ಈಗ ತಿಂದ ಆಹಾರ ಸರಿಯಾಗಿ ಜೀರ್ಣನೇ ಆಗೋದಿಲ್ಲ. ಯಾಕೆಂತಂದ್ರೆ ಈ ಹೈಬ್ರಿಡ್ ತಳಿಯಿಂದಾಗಿ. ಅದಕ್ಕೆ ನಾವು ಎಕ್ಸ್ಟ್ರಾ ಎಕ್ಸರ್ಸೈಸ್ ಮಾಡ್ಬೇಕು, ವರ್ಕೌಟ್ ಮಾಡ್ಬೇಕು, ಈ ತರ ಎಲ್ಲ. ಯಾಕೆಂದ್ರೆ ರಾಸಾಯನಿಕಗಳೇ ತುಂಬಿದ್ದಾವೆ. ಇದಕ್ಕೆ ಮೊದಲು ಆಹಾರವನ್ನ ಬದಲಾವಣೆ ಮಾಡ್ಕೊಳ್ಳಿ, ನಿಮ್ಮ ಕಿಡ್ನಿ ಚೆನ್ನಾಗತ್ತೆ. ಕಿಡ್ನಿ ಎಸೆನ್ಸ್ ಚೆನ್ನಾಗಾಗುತ್ತೆ. ಕಿಡ್ನಿ ಎಸೆನ್ಸ್ ಚೆನ್ನಾಗಾದಾಗ ನಾವು ಆರೋಗ್ಯದಲ್ಲಿ ಶ್ರೀಮಂತವಾದ ವ್ಯಕ್ತಿ. ಒಳ್ಳೆಯ ಆಹಾರ ಮತ್ತು ಒಳ್ಳೆಯ ನಿದ್ದೆ ಮತ್ತೆ ರೆಸ್ಟ್ ತಗೊಳ್ತು ನೋಡಿ. ವರ್ಕ್ ಗ್ಯಾಪ್ ಅಂತ ಹೇಳ್ತಾರೆ.
ಇವತ್ತಿನ ದಿನದಲ್ಲಿ ಈ ಆಫೀಸ್ಗಳಿಗೆ ಕೆಲಸ ಮಾಡೋರಿಗೆ ವರ್ಕ್ ಗ್ಯಾಪ್ ಹೇಳ್ತಕ್ಕಂಥ ಕಾನ್ಸೆಪ್ಟೇ ಗೊತ್ತಿಲ್ಲ. ಆದ್ರೆ ರೈತ ನೋಡಿ, ಅವನು ಮಳೆಗಾಲ ಸ್ಟಾರ್ಟ್ ಆದಾಗ ಜೂನಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು ಡಿಸೆಂಬರ್, ಜನವರಿ, ಅಮ್ಮಮ್ಮ ಅಂತಂದ್ರೆ ಫೆಬ್ರವರಿಗೆ ಕೆಲಸ ಮಾಡ್ತಾನೆ. ಆ ನಂತರ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಬರೋ ತನಕನೂ ಕೂಡ ಅವನು ಯಾವುದೇ ರೀತಿಯ ಹೊಲಗಳಲ್ಲಿ ಕೆಲಸ ಮಾಡೋದಿಲ್ಲ. ಮದುವೆ ಮುಂಜಿ, ಊರಹಬ್ಬ, ಜಾತ್ರೆ, ಈ ತರ ರೆಸ್ಟ್ ಮಾಡ್ತಾನೆ. ಅಂದ್ರೆ ಫುಲ್ ಈ ಹೊಲ ಕೆಲಸಗಳಿಂದ ಆಚೆ ಇರ್ತಾನೆ. ಇದಕ್ಕೆ ವರ್ಕ್ ಗ್ಯಾಪ್ ಅಂತ ಹೇಳ್ತಾರೆ. ನಮ್ಮ ಇಲ್ಲಿ ಆಫೀಸಲ್ಲಿ ಕೆಲಸ ಮಾಡೋರು ಈ ವರ್ಕ್ ಗ್ಯಾಪ್ ಅಂತಿಲ್ಲ. ಶನಿವಾರ ಭಾನುವಾರ ರಜಾ ಕೊಡ್ತಾರೆ, ಅವತ್ತು ಬೇರೆ ಒಂದು ಏನೋ ಕೆಲಸವನ್ನು ಹಚ್ಕೊಳ್ತಾರೆ. ಕೆಲವು ಜನ ಪಾರ್ಟ್ ಟೈಮ್ ಕೆಲಸ, ಬೇರೆ ಒಂದು ಬಿಸ್ನೆಸ್ ಏನೋ ಮಾಡ್ತಾರೆ. ಇಲ್ಲ, ವರ್ಕ್ ಗ್ಯಾಪ್ ಕೊಡಿ. ಶನಿವಾರ ಭಾನುವಾರ ಆರಾಮ ಮನೆಯಲ್ಲಿರಿ, ಹೆಂಡತಿ ಮಕ್ಕಳ ಜೊತೆಗೆ ಪಾರ್ಕೋ, ಸಿನಿಮಾನೋ ಎಲ್ಲೋ ಓಡಾಡ್ಕೊಂಬನ್ನಿ. ಈ ತರ ವರ್ಕ್ ಗ್ಯಾಪ್ ಅನ್ನ ನಾವು ಇದು ಮಾಡಿದಾಗ ಮೈಂಡ್ ಆ ಕೆಲಸಗಳಿಂದ ಈ ಕಡೆ ಬರಬೇಕು. ಆಗ ಮೈಂಡ್ ಕೂಲ್ ಆಗತ್ತೆ, ನಮ್ಮ ದೇಹವನ್ನು ಕೂಡ ಕೂಲ್ ಮಾಡತ್ತೆ. ಈ ವರ್ಕ್ ಗ್ಯಾಪ್ ಅನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇರ್ಬೇಕು. ಕಿಡ್ನಿಯನ್ ಯಾಂಗ್ ಚೆನ್ನಾಗಿ ಇಟ್ಕೊಂಡಾಗ ಕಿಡ್ನಿ ಇನ್ ಎನರ್ಜಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕಿಡ್ನಿ ಇನ್ ಎನರ್ಜಿ ಚೆನ್ನಾಗಿ ಇಟ್ಕೊಂಡಾಗ ಕಿಡ್ನಿಯ ಯಾಂಗ್ ಎನರ್ಜಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಆಹಾರವನ್ನು ತಗೊಂಡಾಗ ಅದು ಚೆನ್ನಾಗಿ ಜೀರ್ಣ ಆಗ್ಬೇಕು. ಹಾಗೆ ಜೀರ್ಣ ಆದಾಗ ಟಾಕ್ಸಿನ್ಸ್ ಉಳಿಯೋದಿಲ್ಲ ನಮ್ಮ ದೇಹದಲ್ಲಿ. ಆದರೆ ಈಗಿನ ಹೈಬ್ರಿಡ್ ಆಹಾರಗಳೆಲ್ಲ ತುಂಬಾ ನಿಧಾನವಾಗಿ ಜೀರ್ಣ ಆಗತ್ತೆ. ಅದಕ್ಕೆ ಎದೆ ಭಾರ ಅಂತ ಹೇಳ್ತಾರೆ, ಎದೆಗಡೆ ಚೆಸ್ಟ್ ಪೇನ್ ಅಂತ ಹೇಳ್ತಾರೆ. ಈ ತರ ಸಮಸ್ಯೆಗಳೆಲ್ಲ ಆಗೋದು ಈ ಹೈಬ್ರಿಡ್ ಆಹಾರಗಳಿಂದ. ಆಹಾರ ಹೊಟ್ಟೆನಲ್ಲಿ ಚೆನ್ನಾಗಿ ಬೆಂದು ಜೀರ್ಣವಾಗಿ ರಸಧಾತುವಾಗಿ ಬರ್ಬೇಕು. ಅದಕ್ಕೆ ಕಿಡ್ನಿ ಫೈರ್ ಚೆನ್ನಾಗಿರ್ಬೇಕು. ಕಿಡ್ನಿ ಫೈರ್ ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಹೊಟ್ಟೆ ಯಾವುದು ತೊಂದರೆಯೂ ಬರೋದಿಲ್ಲ, ಎದೆಯಲ್ಲೂ ಯಾವ ತೊಂದರೆಯೂ ಬರೋದಿಲ್ಲ. ಕೆಲವರಿಗೆ ಊಟ ಮಾಡಿದ್ಮೇಲೆ ಎದೆ ಉರಿ, ಎದೆ ಹೊಟ್ಟೆ ಭಾರ ಇವೆಲ್ಲ ಆಗೋದು ಕೂಡ ಕಿಡ್ನಿಯ ಫೈರ್ ಕಡಿಮೆ ಇರೋದ್ರಿಂದ. ಕಿಡ್ನಿಯ ಎಸೆನ್ಸ್ ತೆಳುವಾದ್ರೆ, ಕಿಡ್ನಿ ಎಸೆನ್ಸ್ ಅಂತಂದ್ರೆ ನಮ್ಮ ಆಯಿಲ್, ಗಾಡಿಗಳಿಗೆ ಆಯಿಲ್ ಹಾಕಿದಾಗ ಆ ಕಿಡ್ನಿ ಎಸೆನ್ಸ್ ಚೆನ್ನಾಗಿ ದಪ್ಪಗಿತ್ತು ಅಂತಂದ್ರೆ, ಮಂದವಾಗಿರ್ಬೇಕು. ಮಂದವಾಗಿರ್ತಕ್ಕಂಥ ಒಂದು ರಸ ಅದು ಮಂದವಾಗಿದ್ದಾಗ ನಮ್ಮ ಮೈಂಡ್ ಕೂಡ ತುಂಬಾ ಕೂಲ್ ಆಗಿರುತ್ತೆ. ಅದು ಬಿಸಿ, ನಮ್ಮ ದೇಹ ತುಂಬಾ ಬಿಸಿ ಆಯ್ತು ಅಂದ್ರೆ ಅವ ಕಿಡ್ನಿ ಎಸೆನ್ಸ್ ತಿನ್ನಾಗತ್ತೆ. ತಿನ್ನಾದಾಗ ನಮ್ಮ ತಲೆ ಅತಿಯಾಗಿ ಓಡುತ್ತೆ, ಯೋಚನೆಗಳು ಅತಿಯಾಗಿ ಓಡುತ್ತೆ, ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ, ನಿದ್ದೆ ಸರಿ ಬರೋದಿಲ್ಲ. ಈ ತರ ಕಿಡ್ನಿ ಯಾಂಗ್ ಎನರ್ಜಿ ಯಾವಾಗ ಕಡಿಮೆ ಆಗುತ್ತೆ ಅಂತಂದ್ರೆ ಕಿಡ್ನಿಯ ಇನ್ ಎನರ್ಜಿ ಕಡಿಮೆ ಆದಾಗ, ಅಂದ್ರೆ ದೇಹವನ್ನು ತಂಪಾಗಂದ್ರೆ ನಿದ್ದೆ ಸರಿ ಮಾಡ್ತಾ ಇದ್ದಾಗ, ಸ್ವಲ್ಪ ತಂಪಾದ ಆಹಾರ ಅಲ್ಲದೆ ಬರೀ ಹೈಬ್ರಿಡ್ ಖಾರ ಮಸಾಲೆ ಈ ತರದ್ದೆಲ್ಲ ಜಾಸ್ತಿ ತಿಂತಾ ಇರುವಾಗ ಇದರಿಂದ ಕಿಡ್ನಿಯ ಇನ್ ಎನರ್ಜಿ ಕಡಿಮೆ ಆಗುತ್ತೆ. ಮತ್ತೆ ಸೆಡೆಟರಿ ಲೈಫ್ ಸ್ಟೈಲ್, ಒಂದೇ ಕಡೆ ಕೂತು ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಬೇರೆ ಯಾವ ಇದು ಇಲ್ಲ ಅಂತವರಿಗೆ. ಮತ್ತೆ ಈ ತರ ಹೈಬ್ರಿಡ್ ಫುಡ್, ಪ್ರೊಸೆಸ್ಡ್ ಫುಡ್, ಪ್ಯಾಕೆಟ್ ಫುಡ್ಗಳನ್ನ ತಿನ್ನೋದ್ರಿಂದ, ಕೆಮಿಕಲ್ಸ್ ಮಿಕ್ಸ್ ಆಗಿರ್ತಕ್ಕಂಥ ಫುಡ್ ತಿನ್ನೋದ್ರಿಂದ, ಭಯದಿಂದ ನಿಮ್ಮ ಕಿಡ್ನಿಯ ಯಾಂಗ್ ಎನರ್ಜಿ ಕಡಿಮೆ ಆಗತ್ತೆ. ನೆನ್ಪಿಟ್ಕೊಳ್ಳಿ, ಭಯದಿಂದಾಗಿ ಕಿಡ್ನಿಯ ಯಾಂಗ್ ಎನರ್ಜಿ ಕಡಿಮೆ ಆಗತ್ತೆ. ಅಂದ್ರೆ ಕಿಡ್ನಿ ಕೋಲ್ಡ್ ಆಗತ್ತೆ. ಕಿಡ್ನಿ ಅತಿಯಾಗಿ ಕೋಲ್ಡ್ ಆಗಬಾರ್ದು, ಕಿಡ್ನಿ ಅತಿಯಾಗೂ ಹೀಟ್ ಆಗಬಾರ್ದು, ಅಲ್ಲ ಯಾವುದೇ ಅಂಗಾಂಗಗಳು ಆಗಿನ. ಕಿಡ್ನಿ ಇನ್ ಎನರ್ಜಿ ಯಾವಾಗ ಕಡಿಮೆ ಆಗತ್ತೆ ಅಂದ್ರೆ ರಿಫೈನ್ಡ್ ಆಯಿಲ್, ಹೈಬ್ರಿಡ್ ಆಹಾರ
ಮತ್ತು ಯಾಂಗ್ ಡಿಫಿಷಿಯನ್ಸಿ ಕಡಿಮೆ ಆದಾಗ ಇನ್ ಡಿಫಿಷಿಯನ್ಸಿ ಆಗತ್ತೆ. ಸ್ಟ್ರೆಸ್ನಿಂದ ತುಂಬಾ ಯೋಚನೆ, ತುಂಬಾ ಸ್ಟ್ರೆಸ್, ಒತ್ತಡ ರಹಿತ ಜೀವನ ಇದ್ದಾಗ ನಿಮ್ಮ ಕಿಡ್ನಿಯ ಎನರ್ಜಿ ಕಡಿಮೆ ಆಗತ್ತೆ. ಮತ್ತೆ ಅತಿಯಾದ ಆಸೆ, ಕೆಲವರಿಗೆ ಎಷ್ಟು ಅತಿಯಾದ ಆಸೆ ಇರುತ್ತೆ ಅಂತಂದ್ರೆ ದುರಾಸೆ ಅಂತ ಹೇಳ್ತಾರಲ್ಲ ಅದು. ಅದರಿಂದ ವಿಶ್ರಾಂತಿ ಇಲ್ಲದೆ ಇರೋದು, ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಅಂಥವ್ರಿಗೂ ಕೂಡ ಕಿಡ್ನಿಯ ಎನರ್ಜಿ ಕಡಿಮೆ ಆಗತ್ತೆ. ಕಿಡ್ನಿ ಫೇಲ್ ಆಗೋದು ಯಾವ ಕಾರಣದಿಂದ್ರೆ BP ಹೈ ಆಗೋದ್ರಿಂದ ಮತ್ತು ಡಯಾಬಿಟಿಸ್ ಜಾಸ್ತಿ ಆಗೋದ್ರಿಂದ, ಇವೆರಡು ಕಾರಣಗಳಿಂದನೂ ಕೂಡ ಕಿಡ್ನಿ ಫೇಲ್ ಆಗುತ್ತೆ. ಇನ್ನೊಂದು ವಿಷಯದಲ್ಲಿ ಯಾವ್ದಾಗತ್ತೆ ಅಂತಂದ್ರೆ ಹೆವಿ ಡೋಸೇಜ್ ಆಂಟಿಬಯೋಟಿಕ್ ಕೊಟ್ಟಾಗ ಕಿಡ್ನಿ ಫೇಲ್ ಆಗುತ್ತೆ. ಅದು ಡೈರೆಕ್ಟ್ ಕಿಡ್ನಿಗೆ ವಿಷವನ್ನು ಹಾಕಿದಾಗ ಕಿಡ್ನಿ ಫೇಲ್ ಆಗ್ಲಿಕ್ಕೆ 3 ಕಾರಣ ಇದೆ. ಹಾಗಾಗಿ ಅತಿಯಾಗಿ ಆಂಟಿಬಯೋಟಿಕ್ಸ್ ಅನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಪೇನ್ ಕಿಲ್ಲರು, ಆಂಟಿಬಯೋಟಿಕ್ ಎಲ್ಲ ಅತಿಯಾಗಿ ತಿನ್ಬಾರ್ದು. ಯಾಂಗ್ ಡಿಫಿಷಿಯನ್ಸಿಯಿಂದ ಏನೇನು ಆಗುತ್ತೆ? ಲೋ ಬ್ಯಾಕ್ ಪೇನ್ ಅಂದ್ರೆ ಸೊಂಟ ಯಾವಾಗ್ಲೂ ನೋವ್ತಾ ಇರುತ್ತೆ, ಸಣ್ಣಕ್ ನೋವ್ತಾ ಇರುತ್ತೆ. ಕೆಲಸ ಮಾಡದೆ ಮಲಗೇ ಬಿಡೋಣ, ರೆಸ್ಟ್ ಮಾಡೋಣ ಆ ಥರನೂ ಅಲ್ಲ, ಕೆಲಸ ಮಾಡ್ಕೊಂಡು ಇರ್ತೀವಿ ಆದ್ರೆ ನೋವಿರುತ್ತೆ. ಹಸುವೆ ಕಡಿಮೆ ಆಗತ್ತೆ, ಹೈಪೋಥೈರಾಯ್ಡ್ ಆಗತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್, ಹಾರ್ಮೋನಲ್ ಡಿಫಿಷಿಯನ್ಸಿ, ಮೆನ್ಸಸ್ ನಿಧಾನ ಆಗತ್ತೆ, ಯೂರಿನ್ ನಿಧಾನಕ್ಕೆ ಪಾಸ್ ಆಗತ್ತೆ. ಕಿಡ್ನಿಯ ಯಾಂಗ್ ಎನರ್ಜಿ ಚೆನ್ನಾಗಿದ್ರೆ ಯೂರಿನ್ ಪಾಸ್ ಮಾಡುವಾಗ ಫೋರ್ಸ್ ಇರುತ್ತೆ. ಯೂರಿನ್ ವೈಟ್ ಕಲರ್ ಅಲ್ಲಿ ಇದೆ ಅಂದ್ರೆ, ಯೂರಿನ್ ವೈಟ್ ಕಲರ್ ಅಲ್ಲಿ ಇದ್ರೆ ಕಿಡ್ನಿಯ ಯಾಂಗ್ ಎನರ್ಜಿ ಕಡಿಮೆ ಇದೆ ಅಂತ. ಕಿಡ್ನಿಯ ಯಾಂಗ್ ಎನರ್ಜಿ ಕಡಿಮೆ ಇದ್ದಾಗ ದೇಹ ಬಿಸಿ ಕಡಿಮೆ ಆಗತ್ತೆ, ಆಗ ಡಿಟಾಕ್ಸಿಫೈ ಆಗೋದಿಲ್ಲ. ನಮ್ಮ ದೇಹದಲ್ಲಿರುವ ಟಾಕ್ಸಿನ್ ಆಚೆ ಹೋಗದೆ ಇದ್ರೆ ಯೂರಿನ್ ವೈಟ್ ಆಗಿರುತ್ತೆ. ಫಿಟ್ಟಿಂಗ್ ಎಡಿಮಾ ಅಂತ ಆಗತ್ತೆ, ಕೈಕಾಲು ಊದ್ಕೊಳ್ಳೋದು, ನೀರು ತುಂಬಿಕೊಳ್ಳೋದು, ಅದು ಕಿಡ್ನಿಯ ಯಾಂಗ್ ಡಿಫಿಷಿಯನ್ಸಿ. ಇದರಿಂದಾಗಿ ಡಯಾಬಿಟಿಸ್ ಕೂಡ ಜಾಸ್ತಿ ಆಗತ್ತೆ. ದೇಹದ ಎಡಭಾಗದಲ್ಲಿ ವೀಕ್ ಆಗುತ್ತೆ, ಎಡಗಾಲಿನಲ್ಲಿ ಸಯಾಟಿಕ ನೋವು ಬರುತ್ತೆ, ಫುಟ್ ಪೇನ್ ಬರುತ್ತೆ, ಪಾದ ನೋವು ಬರುತ್ತೆ, ಮಂಡಿ ನೋವು ಬರುತ್ತೆ, ಎಡಗಡೆ ಎದೆ ಭಾರವಾಗುತ್ತೆ, ಹಾರ್ಟ್ ಬ್ಲಾಕ್ ಆಗ್ಬಹುದು, ಹೈ BP ಹೆಚ್ಚಾಗುತ್ತೆ, BP ಜಾಸ್ತಿ ಆಗುತ್ತೆ, ಹೈ BP ಆಗುತ್ತೆ, ಗಂಟಲಿನಲ್ಲಿ ಡ್ರೈನೆಸ್ ಆಗುತ್ತೆ. ಕಿಡ್ನಿ ಯಾಂಗ್ ಎನರ್ಜಿ ಕಡಿಮೆ ಆದಾಗ ಗಂಟಲಿನಲ್ಲಿ ಡ್ರೈನೆಸ್ ಆಗುತ್ತೆ, ದೇಹದಲ್ಲಿ ಕಫ ಆಗುತ್ತೆ, ದೇಹದಲ್ಲಿ ಸಿಸ್ಟ್ ಫಾರ್ಮೇಶನ್ ಆಗುತ್ತೆ, ಗೆಡ್ಡೆಗಳಾಗತ್ತೆ, ಸ್ಲಿಪ್ ಡಿಸ್ಕ್ ಆಗತ್ತೆ, ಗಂಭೀರ ಕಾಯಿಲೆ ಆದ ಕ್ಯಾನ್ಸರ್ ಕೂಡ ಬರುತ್ತೆ, ದೇಹದಲ್ಲೆಲ್ಲ ಕುರು ಹೇಳುತ್ತೆ, ಸಂತಾನ ಶಕ್ತಿ ಕುಂಠಿತವಾಗತ್ತೆ, ಅಂಡಾಣು ವೀರ್ಯಾಣುಗಳ ಕೊರತೆ ಆಗತ್ತೆ. ಕಿಡ್ನಿಯ ಯಾಂಗ್ ಎನರ್ಜಿ ಕಡಿಮೆ ಇದ್ರೆ ಮೂಳೆ ಚೆನ್ನಾಗಿ ಬೆಳೆಯಕ್ಕೆ ಕಿಡ್ನಿಯ ಹೀಟು ಬೇಕು, ಕಿಡ್ನಿಯ ತಂಪು ಬೇಕು. ಎತ್ತರಕ್ಕೆ ಬೆಳಿಲಿಕ್ಕೆ, ಮಕ್ಕಳು ಎತ್ತರಕ್ಕೆ ಬೆಳಿಲಿಕ್ಕೆ ಕಿಡ್ನಿಯ ಹೀಟ್ ಬೇಕು. ಹಾಗಾಗಿ ಮಕ್ಕಳು 12ರಿಂದ 20 ವರ್ಷದ ಆಗ ಜಾಸ್ತಿ ಬೆಳಿತಾರೆ, ಆಗ ಅವರಲ್ಲಿ ದೇಹದಲ್ಲಿ ಹೀಟ್ ಉತ್ಪತ್ತಿ ಆಗ್ತಕ್ಕಂಥ ವಯಸ್ಸದು, ಆಗ ಎತ್ತರಕ್ಕೆ ಬೆಳಿತಾರೆ. ಮೂಳೆ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಅದಕ್ಕೆ ಹೀಟ್ ಬೇಕು, ಕಿಡ್ನಿಯ ಹೀಟ್ ಬೇಕು. ಆ ಯಂಗ್ಸ್ಟರ್ ಅಲ್ಲಿ ಕಿಡ್ನಿ ಹೀಟ್ ಚೆನ್ನಾಗಿದೆ ಅಂತಂದ್ರೆ ಅವ್ರ ಮುಖದ ಮೇಲೆ ಮೊಡವೆಗಳು ಬರುತ್ತೆ, ಒಳ್ಳೇದು. ಮುಖದ ಮೇಲೆ ಮೊಡೆ ಬಂದ್ರೆ ಅದು ಚಿಂತೆ ಮಾಡಬೇಡಿ, ಕಿಡ್ನಿ ಹೀಟ್ ಚೆನ್ನಾಗಿದೆ ಅಂತ ಅವರು ದೊಡ್ಡವ್ರು ಆಗ್ತಾ ಇದ್ದಾರೆ ಮಕ್ಕಳು ಅಂತ. ಕೋಲ್ಡ್ನೆಸ್ ಜಾಸ್ತಿ ಇದ್ರೆ, ಕಿಡ್ನಿ ಕೋಲ್ಡ್ ಚೆನ್ನಾಗಿತ್ತು ಅಂತಂದ್ರೆ ಬೋನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಕಿಡ್ನಿ ಯಾಂಗ್ ಜಾಸ್ತಿ ಇದ್ರೆ ಬೋನ್ ಚೆನ್ನಾಗಿ ಬೆಳೆಯುತ್ತೆ. ಇವೆರಡು ವ್ಯತ್ಯಾಸವನ್ನು ತಿಳ್ಕೊಳ್ಳಿ. ನಮ್ಮ ದೇಹದ ಬಿಸಿಯನ್ನ ಕಾಪಾಡೋದು ಕಿಡ್ನಿಯ ಯಾಂಗ್ ಎನರ್ಜಿ ಮತ್ತೆ ಚಲನೆಯನ್ನು ಕ್ರಿಯೇಟ್ ಮಾಡುತ್ತೆ ಅದು. ನಮ್ಮ ಕಿಡ್ನಿ ಎನರ್ಜಿ ಚೆನ್ನಾಗಿತ್ತು ಅಂತಂದ್ರೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ, ಜೀರ್ಣಾಂಗ ವ್ಯೂಹ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತವೆ. ಹಂಗೆ ಎಂಡೋಕ್ರೈನ್ ಗ್ರಂಥಿಗಳು ಚೆನ್ನಾಗಿ ಕೆಲಸ ಮಾಡ್ತವೆ. ಎಂಡೋಕ್ರೈನ್ ಗ್ರಂಥಿಗಳು ಅಂತಂದ್ರೆ ನಿರ್ನಾಳ ಗ್ರಂಥಿಗಳು ಅಂತ.
ಅಂದ್ರೆ ಅವಕ್ಕೆ ಯಾವುದೇ ರೀತಿಯ ಒಂದು ಈಗ ರಕ್ತ ಹರಿಯಕ್ಕೆ ರಕ್ತ ನಾಳಗಳು ಇರುತ್ತಲ್ಲ, ಆ ಥರ ನಾಳಗಳು ಯಾವುದೂ ಇರೋದಿಲ್ಲ. ಅವು ಹಾಗೆ ನಿರ್ನಾಳ ಗ್ರಂಥಿಗಳು ಅಂತ ಹೇಳ್ತಾರೆ ಅದಕ್ಕೆ. ಯಾಂಗ್ ಎನರ್ಜಿ, ಕಿಡ್ನಿ ಯಾಂಗ್ ಎನರ್ಜಿ ಕಡಿಮೆ ಆದಾಗ ನಮ್ಮ ಎಲ್ಲಾ ಕಾರ್ಯಕ್ಷಮತೆ, ಎಲ್ಲಾ ಕಾರ್ಯಚಟುವಟಿಕೆಗಳು, ಎಲ್ಲಾ ಕೆಲಸ ಕಾರ್ಯಗಳು ಕೂಡ ನಿಧಾನ ಆಗತ್ತೆ. ಪ್ರತಿಯೊಂದು ಕೆಲಸಗಳು ನಿಧಾನ ಆಗುತ್ತೆ. ನಾವು ನಡೆಯೋದು ನಿಧಾನ ಆಗುತ್ತೆ, ಮನೇಲಿ ಅಡಿಗೆ ಮಾಡ್ತೀವಿ ಅಂತ ಹೇಳಿ ಅದು ನಿಧಾನ ಆಗುತ್ತೆ, ನಮ್ಮ ಯೋಚನಾ ಶಕ್ತಿ ಕೂಡ ನಿಧಾನ ಆಗುತ್ತೆ. ಹಾಗಾಗಿ ವಯಸ್ಸಾದವರು ಎಲ್ಲ ನಿಧಾನಕ್ಕೆ ಮಾಡ್ತಾರೆ. ಕಿಡ್ನಿ ಯಾಂಗ್ ಎನರ್ಜಿ ಕಡಿಮೆ ಇದೆ ಅಂತಂದ್ರೆ ಎಲ್ಲವೂ ನಿಧಾನಕ್ಕಾಗುತ್ತೆ. ಎಲ್ಲಾ ದೇಹದ ಅಂಗಾಂಗಗಳ ಕಾರ್ಯ ಚಟುವಟಿಕೆ ಚೆನ್ನಾಗಿರ್ಬೇಕು ಅಂತಂದ್ರೆ ಕಿಡ್ನಿಯ ಎನರ್ಜಿ ಚೆನ್ನಾಗಿರ್ಬೇಕು. ಆ ಕಿಡ್ನಿಯ ಯಾಂಗ್ ಎನರ್ಜಿ ಚೆನ್ನಾಗಿದ್ದಾಗಲೇ ದೇಹದಲ್ಲಿ ಫುಲ್ಲು ಅಗ್ನಿ ತತ್ವ ಉತ್ಪತ್ತಿ ಆಗತ್ತೆ. ಒಳ್ಳೆ ಚಟುವಟಿಕೆಯಿಂದ ಇರ್ತಾರೆ. ಅವರಿಗೆ ದೇಹವನ್ನು ಚೆನ್ನಾಗಿ ಓಡುತ್ತೆ, ಮನಸ್ಸು ಕೂಡ ಚೆನ್ನಾಗಿ ಓಡುತ್ತೆ, ಬುದ್ಧಿವಂತರು ಆಗಿಯೂ ಇರ್ತಾರೆ. ಕಿಡ್ನಿಯ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ವಿಷಯಗಳಿವೆ ನಾವು ತಿಳ್ಕೊಳ್ಬೇಕಾದಂಥದ್ದು. ಇವತ್ತು ಕಿಡ್ನಿ ಯಾಂಗ್ ಎನರ್ಜಿ ಕಡಿಮೆ ಆದ್ರೆ ಏನೇನಾಗತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಾನು 2 ವಿಡಿಯೋದಲ್ಲಿ ಮುಗಿಬಹುದು ಅನ್ಕೊಂಡೆ, ಆಗೋದೇ ಇಲ್ಲ, ಮುಗಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಇನ್ನೊಂದು ವಿಡಿಯೋ ಮಾಡ್ತೇನೆ ಕಿಡ್ನಿಯ ಬಗ್ಗೆ. ಕಿಡ್ನಿಯ ಎನರ್ಜಿ ಕಡಿಮೆ ಆದ್ರೆ ಏನಾಗತ್ತೆ, ಎನರ್ಜಿಯನ್ನ ಕಾಪಾಡ್ಕೊಳ್ಳೋದು ಹೆಂಗೆ, ಯಾಂಗ್ ಎನರ್ಜಿಯನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೊಂದೆರಡು ಸಲ ನೋಡ್ಕೊಳ್ಳಿ, ಅವಾಗ ನಿಮ್ಗೆ ಅರ್ಥ ಆಗತ್ತೆ ಹೋಗುತ್ತೆ. ನಾವು ಹೇಗೆ ಜೀವನ ಕ್ರಮದಲ್ಲಿ, ಆಹಾರ ಕ್ರಮದಲ್ಲಿ ಹೇಗೆ ಬದಲಾವಣೆ ಮಾಡ್ಕೊಳ್ಳೋದ್ರ ಮೂಲಕ ನಾವು ಕಿಡ್ನಿ ಎನರ್ಜಿಯನ್ನು ಚೆನ್ನಾಗಿಟ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು ಅನ್ನೋದನ್ನ ತಿಳ್ಕೊಳ್ಳಿ. ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಮತ್ತು ನಿಮ್ಮ ಪರಿಚಯದವರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ತಿಳಿಸಿ ಈ ವಿಷಯವನ್ನ. ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ. ನಮಸ್ಕಾರ.